ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನಮ್ಮ ವಿರುದ್ಧ ಹೇಳೋದು ಅಕ್ರಮ ಗಣಿಗಾರಿಕೆ ಇಸ್ಪೇಟ್ ಅಂತ ಒಂದಾದ್ರು ಇಸ್ಪೇಟ್ ಆಡಕ್ಕೆ ತೋರಿಸ್ಬಿಡಂತ ತಾಕತ್ತಿದ್ರೆ ಬಂದು ನನಗೆ ಇದು ಮಾತಾಡ್ತಂದ್ರೆ ಮನೆಯಾಗ ಕೂತ್ಕೊಂಡು ಇಲ್ಲಿ ಮುಗಿದ್ರೆ ನೋಡೋಗ್ತೇನೆ ರಾತ್ರಿ ಬಂದು ತೋರ್ಸಂತೆ ಅಕ್ರಮ ಮರಗಾರಿಕೆ ಎಲ್ಲಿ ಹೇಳೋದಕ್ಕೆ ಒಂದು ಹಿಡಿದುಕೊಡಂತ ತಾಕತ್ತಿದ್ರೆ ನಾ ಬಹಿರಂಗ ಸವಾಲು ಹಾಕ್ತೀನಿ. ಅದಕ್ಕೆ ಹೇಳ್ತಿಲ್ಲ ಇನ್ನು ಬೊಗಳೋದಕ್ಕೆ ಉತ್ತರ ಕೊಡೋದಿಲ್ಲ. ನನಗೆ ಉತ್ತರ ಕೊಡುವಂಥ ಸಂದರ್ಭ ಬಂದಾಗ ನಾನು ನೇರವಾಗಿ ಮಾಧ್ಯಮದವ್ರಿಗೆ ಕರೆದು ನಾನು ಉತ್ತರ ಕೊಡ್ತೀನಿ. ನನ್ನ ಅಭಿವೃದ್ಧಿಯನ್ನು ತೋರಿಸ್ತೀನಿ ಹಂತ ಹಂತವಾಗಿ. ಈ ಕ್ಷೇತ್ರನ ಈ 5 ವರ್ಷದಾಗ ಇಲ್ಕಲ್ನಗರ ಏನಾಗುತ್ತೆ ನೀವು ನೋಡ್ತೀರಿ ಕಣ್ಣಾರೆ. ಇನ್ನು ನನಗೆ ಮತ್ತೊಂದು ಇದಕ್ಕೂ ಸೋತಿಲ್ಲ. ಏನೋ ದೊಡ್ಡ ಸಿಕ್ಕಿ ಕೊಚ್ಕೊಂಡ್ಬಿಟ್ಟೆ, ಭಾರಿ ಅಭಿವೃದ್ಧಿ ಮಾಡಿಬಿಟ್ಟೆ, ಇವೆಲ್ಲ ಬಂದ್ ಮಾಡಿಬಿಟ್ಟೆ. ನಾನೇನು ದಡ್ಡನ ಅನ್ನೋದು ಇದನ್ನು ಬಂದ್ ಮಾಡಲಿಲ್ಲ, ನಾನು ಕೇಳೋಕ್ಕಾಗೋದಿಲ್ಲ. ನೀನು ಯಾವ ಹಂತಕ್ಕೂ ರೆಡಿ ಇದ್ರೆ ನಾನು ರೆಡಿ ಇದ್ದೀನಿ. ಅರ್ಧ ತಾಸು ರಾತ್ರಿ ಕರಿಬೇಕಾರೆ ನೀನು ಎಲ್ಲಿ ಕರಿತೀನಿ ನಾನು ತಾಕತ್ತಿದ್ರೆ ಬಾ ತೋರಿಸ್ತೀನಿ. ನನ್ನ ತಾಕತ್ತು ದಮ್ಮು ನಂದು ಏನೈತೆ ತೋರಿಸ್ತೀನಿ, ಬರ್ತಿದ್ರೆ ಬಾ. ಅದು ಕೊನೆಯದು ನಾನು ಹೇಳಾಕತ್ತಿದ್ದೀನಿ. ಇನ್ನು ಬೊಗಳಿದೆ ಅಂದ್ರೆ ನಡೆಯಂಗಿಲ್ಲ ಅಷ್ಟೇ. ಧನ್ಯವಾದಗಳು. ಕ್ಷೇತ್ರಕ್ಕೆ ಬಂದರೆ ಇದು ಅಭಿವೃದ್ಧಿ ಆಗಿಲ್ಲ, ಯಾವುದೇ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ. ಬರೀ 5 ಗ್ಯಾರಂಟಿಗಳನ್ನು ಕೊಟ್ಟರು, ಜನರಿಗೆ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ, ಕೆಲಸಗಳು ನಡೆದಿಲ್ಲ ಅನ್ನೋ ಆರೋಪ ಕೆಲವಷ್ಟು ಸ್ಥಳೀಯ ನಾಯಕರು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಒಂದು ಮಾತು, ಬೊಗಳ ನಾಯಿ ಕಚ್ಚಲ್ಲ, ಕಚ್ಚ ನಾಯಿ ಬೊಗಳಲ್ಲ. ಇವರು ಬೊಗಳೇ ದಾಸರು. ಭಾರತೀಯ ಜನತಾ ಪಕ್ಷದವರು ಏನಂದರೆ ಬೊಗಳದ ಒಂದೇ ಒಂದು ಕರ್ತವ್ಯ. ಭಾಳಷ್ಟು ನಾಯಿ ಬೊಗಳಾಕತ್ಬಿಟ್ಟವ ಈಗ ನಮ್ಮ ತಾಲೂಕಿನಾಗ. ಸಣ್ಣ ನಾಯಿ ಸರಿ ಚಲೋ ಮಾಡ್ಯಾವ. ಅಂದ್ರೆ ಅವರು ಯಾವ ಹಿರಿಯ ನಾಯಿ ಏನು ಮಾಡುತ್ತಾ ಆ ಥರ ಈ ಸಣ್ಣ ನಾಯಿನೂ ಬೊಗಳಾಕ ಚಲೋ ಮಾಡ್ತಾರೆ. ಏನೋ ದೊಡ್ಡದು ಸಾಧನೆ ಮಾಡಿದಿರ್ತಾರೆ. ಏನು ಅಭಿವೃದ್ಧಿ ಮಾಡಿದೆ ಅಂತೇಳಿ ಹೇಳ್ತಾರಲ್ಲ. ನಾನು ಹಲವಾರು ಸಾರಿ ಅವ್ರಿಗೆ ಬಹಿರಂಗ ವೇದಿಕೆ ಕರೆದಿದ್ದೀನಿ. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇಲ್ಲ. ಒಂದು ವೈಯಕ್ತಿಕ ಆತ್ಮ ಸಾಕ್ಷಿಯಾಗಿ ಅವ್ರಿಗೆ ಏನಾದರೂ ಬಂದಿದ್ರೆ ಅವ್ರಿಗೆ ಇವತ್ತು ಕೂಡ ಸಿದ್ಧತೆ. ಇನ್ನೂ ಮತ್ತೊಮ್ಮೆ ಆಹ್ವಾನ ಕೊಡ್ತೀನಿ. ಅವ್ರಿಗೆ ನಾನೇ ವೇದಿಕೆ ಆಗ್ತೀನಿ. ದಾಖಲೆ ಸಮತೆ ಕ್ಷೇತ್ರದಲ್ಲಿ ಬರಬೇಕು. 3 ಬಾರಿ ಶಾಸಕ ಅನ್ನೋದು ಬರೀ ಮಾತಾಡೋದ್ರಲ್ಲ. 3 ಬಾರಿ ಏನು ಮಾಡಿದ್ವಿ ನಾನು? 1 ಬಾರಿ 2013ರಿಂದ 2018ರವರೆಗೆ ಇದ್ದಂಥ ಶಾಸಕರಿದ್ದಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು 5 ವರ್ಷ ಈ ರಾಜ್ಯದಲ್ಲಿ ಒಂದು ಕಪ್ಪು ಚುಕ್ಕಿಯಿಂದ ಆಡದಾಡ್ಕೊಂಡು ನಮಗೆಲ್ಲ ಗೊತ್ತಿರುವುದು. ಈ ಮತಕ್ಷೇತ್ರದ ಎಷ್ಟು ಅಭಿವೃದ್ಧಿ ಆಯಿತು. ನೀರಾವರಿ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಕುಡಿ ನೀರಿನ ಯೋಜನೆಗಳು. ಇಲ್ಕಲ್ ನಗರಕ್ಕೆ 24 ತಾಸು ಕುಡಿ ನೀರು ಆಗಿದ್ದು ನಾನು ಶಾಸಕರಿದ್ದಾಗಲೇ 2013ರಲ್ಲೇ ನಾನು ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಅದನ್ನೂ ನಾನು ಮಾಡಿದೆ ಅನ್ನೋದು, ನೀರಾವರಿನೂ ನಾನು ಮಾಡಿದೆ ಅನ್ನೋದು. ನಾನು ಅದಕ್ಕೆ ಹೇಳ್ತಿರ್ತೀನಿ ಅವ್ರಿಗೆ ಪದೇ ನೀವು ಎಲ್ಲಿ ಹುಟ್ಟಿದ್ರಿ, ಎಲ್ಲಿಂದ ಬಂದ್ರಿ, ಮಾತೆಂತೀರಿ ನಾನು ಗೌಡ. ಮೊನ್ನೆ ಅವರು ಒಪ್ಕೊಂಡ್ರಲ್ಲ, ಹೌದು ನಾನು ಲೆಕ್ಕೇಳ ಗೌಡ. ಲೆಕ್ಕೇಳದಲ್ಲಿ ಹೋಗಿ ಕಿಸಿಯೋ ಇಲ್ಲೇನು ಕಿಸಿತಿ ನನ್ನ ಮುಂದೆ? ನಿನ್ನ ಕಿಸ್ರಿ ಇಲ್ಲಿ ಯಾರು ಕೇಳೋದಲ್ಲ. ನೀನು ಒಪ್ಕೊಂಡು ಎಲ್ಲ ಹೋಗಿ ಕಿಸಿಯಲ್ಲಿ ಮನೆ ಸದ್ಯ ಎಲ್ಲಿ ಮಾಡ್ಕೊಂಡ್ರೆ ಗೊತ್ತೈತಿ ನಿಮ್ಗೆ. ಲಿಂಗಸೂರು ತಾಲೂಕಿನಾಗ ಅಲ್ಲಿ ಒಂದು ಮನೆ, ಅಲ್ಲಿ ಹೋಗಿ ವಸ್ತಿ ಅವ್ರದ್ದು ಇಲ್ಲಿ ಇರೋದಿಲ್ಲ. ಹೋಗಿ ನೋಡಿರ್ಬೇಕಾರೆ ಮನೆಯಾಗ ಇರ್ತಾರೆ. ಅದಕ್ಕೆ ಸುಮ್ಮನೆ ಮಾತಾಡುವಂಥದ್ದಲ್ಲ. ಏನು ಮಾಡಿದ್ರಿ ದಾಖಲೆ ಸಮೇತ ಬಂದ. ಇವತ್ತು ನಾವು ಹೇಳ್ತೀವಿ, ದಾಖಲೆ ಹೇಳ್ತೀವಿ. ಏನು ಈ 15 ತಿಂಗಳಲ್ಲಿ ಈ ಕ್ಷೇತ್ರಕ್ಕೆ ಏನೇನು ಮಾಡಿದ್ದೀನಿ ಅನ್ನೋದು ನಾವು ಬಿಚ್ಚಿಡ್ತೀವಿ. ಬರ್ರಿ ಕಂಠಿ ಸರ್ಕಲ್ಗೆ, SR ಕಂಠಿಯವರ ರೂಪಕ್ಕೆ ಬರ್ರಿ. ನಾನು 2 ವೇದಿಕೆ ಕಟ್ಟಿದ್ದೀನಿ. ನೀವು ನಿಮ್ಮ ದಾಖಲೆಗಳನ್ನು ತೊಗೊಂಡು ಆ ಕಡೆ ಕುಂದಿಸಿ, ನಡಬರ್ಕೊಂಡು ಬದ್ಧರ ತಂಡವನ್ನು ಕುಂದಿಸೋಣ. ಪರಿಶೀಲನೆ ಮಾಡಿ ಅವರು ನಮಗೆ ಯಾರು ಎಷ್ಟು ಕೆಲಸ ಮಾಡಿದಾರೆ ಅಂತ ಅವರೇ ಕೊಡಲಿ ತೀರ್ಪು. ನಾವು ಒಂದು ಕಡೆ ಕುತ್ಕೊಂಡು ನಾವು ಹೇಳ್ತೀವಿ. ಅದನ್ನು ಬಿಟ್ಟು ಬೊಗಳೋದು ಅಸಹ್ಯ, ಒದರುತ್ತೆ. ಆಮೇಲೆ ನಾನು ಹೇಳ್ತೀನಿ ಪದೇ ಗೋಣ್ ನಿಂತಿಲ್ಲ ಅಂತೇಳಿ. ಗೋಣ್ ನಿಂತೇ ಇಲ್ಲ ಮಾತಾಡೋತ್ತೆ. ಗೋಣ್ ನಿಂತಿರಲ್ಲ, ಆ ಕಡೆ ಈ ಕಡೆ ಅಳ್ಳಾಡಿಸೋದು. ಇದು ಬಿಡು. ಅದಕ್ಕೆ ಹೇಳಿದ್ದು, ನೀನು ಶಾಣೆ ಆಗಿದ್ರೆ ನಾನು ಯಾಕೆ ದಡ್ಡ ಅಂತಿದ್ರೆ, ಶಾಣೆ ಆಗಿದ್ದು ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತೀನಿ. ಈ ಜನರ ಮೇಲೆ ಕಳ್ಕಳೆ ಇತ್ತು. 3 ಬಾರಿ ನನಗೆ ಗೆಲ್ಲಿಸ್ಬಿಟ್ರು ಈ ಕ್ಷೇತ್ರದವರು. ನಾನು ಕರ್ಕೊಂಡು ಬಂದ್ರು ಅಂತ. ನೀನು ಕರ್ಕೊಂಡು ಬಂದಿಲ್ಲ, ಓಡಿ ಬಂದು ಬಗಲಾ ಸೀರೆ ಇಟ್ಕೊಂಡು ಓಡಿ ಬಂದು. ಆಗೋದಕ್ಕೆ ನೀ ಹೆಂಗಾಗಿ ಶಾಸಕರು ನನಗೆ ಗೊತ್ತೈತಿ. 2008ರಿಂದ 4ರಿಂದ ಇಲ್ಲಿ ಇಲ್ಲಿ 3 ಬಾರಿ ಶಾಸಕ ಆಗಿರಲ್ಲ. ಹೆಂಗೆ ಆಗಿ ಅನ್ನೋದು ನನಗೆ ಗೊತ್ತದ. ನೀ ಪ್ರಾಮಾಣಿಕವಾಗಿ ಗೆದ್ದೀಯ ಅನ್ನೋದು ನಿನ್ನ ಆತ್ಮಸಾಕ್ಷಿ ಇದ್ರೆ ಮುಟ್ಕೊಂಡು ಕೆಲವಷ್ಟು ನಮ್ಮ ನಾಯಕರನ್ನ ಹಿಡ್ಕೊಂಡು ಹಿಂಬಾಗಿ ನಿಂತರ ಮಾಡಿ ರಾಜಕಾರಣದಲ್ಲಿ ತಂತ್ರ ಇರ್ತಾವೆ ಮಾಡಿರ್ಬೋದು. ಆದರೆ
30,000 ಗೆದ್ರೆ ಗಾಳಿಯಲ್ಲಿ ಗೆದ್ದುಬಿಟ್ಟ, ಏನೋ ಗೆಲ್ಲಿಸ್ಬಿಟ್ರ. ಈ ಮಾತುಗಳು ಸೋಲನ್ನು ಒಪ್ಕೊಂಡಿದೀಯ, ಒಪ್ಕೊಂಡ ಮೇಲೆ ಒಪ್ಕೊಂಡು ಕೂತ್ಕೊಳ್ಳೋದು. ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಬಾ ನಾನು ಹೇಳ್ತೀನಿ ಅಭಿವೃದ್ಧಿ ಇವತ್ತು ಹೇಳ್ತೀನಿ ನಾನು. ಇವತ್ತು ನಮ್ಮ ಕ್ಷೇತ್ರಕ್ಕೆ ಇವು ಅಡ್ಡಾಡ್ತಾರೆ ಇಲ್ಲ ಗೊತ್ತಿಲ್ಲ, ಎಲ್ಲಿ ಅಡ್ಡಾಡ್ತಾರೆ ದೊಡ್ಡ ಕೂಡ ಆ ರೋಡಿಗೆ ಒಂದು ಸರಿ ಹೋಗ್ಬಾ ಅಂತ ಹೇಳ್ತಾರೆ. ಇವರೇ ಜನ ಅಲ್ಲಿ ಇರೋಂಥ ಇವ್ರ ನಾಯಕರಿಂದ ಇವರ ಉಸುಗೊಳ್ಳೋದು, ಇವರೇ ಅಲ್ಲಿ ಅಕ್ರಮ ಮರಳುಗಾರಿಕೆ ಮಾಡಿ ಯಾರ್ಯಾರ ಮೇಲೆ ಕೇಸ್ ಅದಾವು, ಯಾರ್ಯಾರ ಮೇಲೆ ಪೆನಾಲ್ಟಿ ಆಗಿದೆ, ನಾನು ದಾಖಲೆ ಕೊಡ್ತೀನಿ ಅಂತ ನಮ್ಮ ವಿರುದ್ಧ ಹೇಳೋದು. ಅಕ್ರಮ ಗಣಿಗಾರಿಕೆ ಇಸ್ಪೇಟ್ ಅಂತ ಒಂದಾದ್ರು ಇಸ್ಪೇಟ್ ಆಡೋಕ್ಕೆ ತೋರಿಸ್ಬಿಡಂತ ತಾಕತ್ತಿದ್ರೆ ಬಂದು ನನಗೆ ಇದು ಮಾತಾಡ್ತಾನೆ ಮನೆಯಾಗ ಕೂತ್ಕೊಂಡು ಇಲ್ಲಿ ಮುಗಿದಲ್ಲಿ ನೋಡೋಗ್ತಾನೆ ರಾತ್ರಿ ಬಂದು ತೋರ್ಸಂತೆ. ಅಕ್ರಮ ಮರಳುಗಾರಿಕೆ ಎಲ್ಲಿ ಹೇಳೋದಕ್ಕೆ ಒಂದು ಹಿಡಿದುಕೊಡಂತ ತಾಕತ್ತಿದ್ರೆ ನಾ ಬಹಿರಂಗ ಸವಾಲು ಹಾಕ್ತೀನಿ. ಬಂದು ಸುಮ್ಮನೆ ಮಾತಾಡೋದು, ಆರೋಪ ಮಾಡೋದು ಕುತ್ಕೊಂಡು ಮನೆಯಾಗ ಏನೂ ತಿಳಿಯೋದಿಲ್ಲ. ಒಂದು 4 ಮಂದಿ ಕರ್ಕೊಂಡು ನಾವು ಸ್ವಲ್ಪ ಜನ ಮಗರು ಕೂತಿದ್ರು, ನಾನು ನೋಡಿ ನ್ಯಾಯವಾದವು ಹೆಣಗಳು ಕರ್ಕೊಂಡು ಅವಕ್ಕೆ ಏನೂ ಗೊತ್ತಿಲ್ಲ. ಅವ್ರ ಮನೆ MLA ಮನೆ ಬಿಟ್ಟರೆ ಏನೂ ಗೊತ್ತಿಲ್ಲ. ಅವ್ರು ಊರಾಗ ಒಂದು ದಿವಸ ನೋಡಿಲ್ಲ. ಅವರು ನಗರಸಭೆ ಅಧ್ಯಕ್ಷ ಆದ ಒಬ್ಬ ಮಗಳು ಕುಂದಿರ್ತಾರೆ ಅವ್ರ ಮಕ್ಕಳು. ಅವ್ರಿಗೇನೂ ಗೊತ್ತಿಲ್ಲ. ಮನೆಯೇ ಅವರು MLA ಮನೆ ಬಿಟ್ಟರೆ ಮತ್ತೆ ಎಲ್ಲಿ ಹೋಗೋದಿಲ್ಲ. ಇಂಥವ್ರು ಕರ್ಕೊಂಡು ನಡರಿಕೆ ಮಾಡೋದಲ್ಲ. ಏನು ಆಗೈತಿ, ಏನು ತಾಲೂಕಿನಾಗ ಏನು ಇರ್ತೈತಿ, ಏನು ತಿಳ್ಕೊಬೇಕು. ಸುಮ್ಮನೆ ಸತ್ಯ ಏನಿಲ್ಲ ಮಾತಾಡೋದು. ಇವ್ರು ರೆಸಿಡೆಂಟ್ ಮಾಡಿದ್ದೀವಿ ಇವ್ರ ಮಗ ರಾಜು ದೊಡ್ಡಗೌಡ ಕಂಟಿ ಸರ್ಕಲ್ದಾಗ ಒಂದು ಆಫೀಸ್ ಮಾಡಿದ್ರು. ಎದಕ್ಕಿದು ಮರಳ ಹಫ್ತಾ ಎತ್ತೋದಕ್ಕೆ 20-30% ಹಫ್ತಾ. ನಾನು ಅವಾಗ ಹೇಳಿದ್ದೀನಿ ಬಹಿರಂಗವಾಗಿ. ನಮ್ಮ ಮ್ಯಾಗ ಆರೋಪ ಮಾಡಿದ್ದೀನಿ, ಮರಳುಗಾರಿಕೆ ಮಾಡ್ತಾರೆ ಎಲ್ಲರೂ ರೂಢಿ ಮಾಡಕತ್ತಾರೆ. ನೀನು ಮಾಡಿ ಹಾಳು ಮಾಡಿದ್ದ ರೋಡು ತುಂಬ ಜನ್ಮದಿನ ರೋಡು, ಕೇವಲ 1.5 ಕಿಲೋಮೀಟರ್ ರೋಡ್, ಅದಕ್ಕೆ 3 ಕೋಟಿ ರೂಪಾಯಿ ಇಟ್ಟಿದ್ದೀನಿ. ಇನ್ನು DMF ಫಂಡಲ್ಲಿ ಜಿಲ್ಲಾ ಖನಿಜ ನಿಧಿ 13 ಕೋಟಿ ರೂಪಾಯಿ. ಆಶ್ಚರ್ಯಪಡ್ತೀರಿ ನೀವೆಲ್ಲ. 13 ಕೋಟಿ ರೂಪಾಯಿ ಜಿಲ್ಲಾ ಖನಿಜ ನಿಧಿಯಲ್ಲಿರುವಂಥ ಅನುದಾನವನ್ನು 5 ವರ್ಷ ಬಳಕೆ ಮಾಡಿಲ್ಲ. ಇವ್ರಿಗೆ ಹೋಗಿ ಪ್ರಶ್ನೆ ಮಾಡ್ರಿ, ದೊಡ್ಡವರು ಬೊಗಳ್ತಾನಲ್ಲ ಅವ್ರು ಹೋಗಿ ಕೇಳ್ರಿ. ಬೊಗಳಬೇಡ, ಆ ದುಡ್ಡು ಇತ್ತಲ್ಲ ಪಲ್ಲೆ ಯಾಕೆ ಖರ್ಚು ಮಾಡಿಲ್ಲ? 13 ಕೋಟಿ ಅಲ್ಲೇ ಬಿದ್ದಿದೆ. 13 ಕೋಟಿ ಬಳಕೆ ಮಾಡಲಾರ್ದಲ್ಲ ಹಂಗೆ ಬಿಟ್ಟಿದ್ದ. ನಾನು ಬಂದ ತಕ್ಷಣ ಆ ದುಡ್ಡು ತಗೊಂಡು ನಮ್ಮ ಮಕ್ಕಳಿಗೆ, ಪಾಪ ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಪ್ರಾಥಮಿಕ ಹಂತದಲ್ಲಿ ಪ್ರೌಢ ಹಂತದಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ನಾನು 3 ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಟ್ಟೆ. ಅದು 7,48,00,000 ರೂಪಾಯಿ ವೆಚ್ಚದಲ್ಲಿ. ಇನ್ನುಳಿದಂಥ ಅಲ್ಲಿ 3 ಕೋಟಿ ರೂಪಾಯಿಯನ್ನು ಗ್ರಾಮೀಣ ರಸ್ತೆಗೆ ಹಾಕ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಬಾಧಿತ ಏರಿಯಾ, ಗಣಿ ಬಾಧಿತ ಏರಿಯಾ ಇದೆ ಅಲ್ಲಿ ಗ್ರಾಮೀಣ ರಸ್ತೆಗಳನ್ನು ಹಾಕ್ಕೊಂಡಿದ್ದೀನಿ. 13 ಕೋಟಿ ಹಂಗೆ ಇಟ್ಕೊಂಡು ಕೂತಿದ್ದಲ್ಲ ಪುಣ್ಯಾತ್ಮ, ನೀನು ನಾಚಿಕೆ ಬರಲಿಲ್ಲ, ಮಾತಾಡ್ತಿಲ್ಲ ಅಭಿವೃದ್ಧಿ ಬಗ್ಗೆ. ಇದು ಅಭಿವೃದ್ಧಿ ಅಲ್ಲ. ಇನ್ನು ಬರ್ತೀನಿ, SSDP PWA 20 ಕೋಟಿ ಅನುದಾನಕ್ಕೆ ತಂದಿದ್ದೀನಿ. ಇದು ರಸ್ತೆಗೋಸ್ಕರ, ತಾಲೂಕಿನ ರಸ್ತೆ ಕೆಟ್ಟ ಹೋಗಿ ಅಡಿಗೆಟ್ಟು ಹೋಗಿದ್ವಿ. ಇದು SSDP ಯೋಜನೆ ಅಡಿಯಲ್ಲಿ 20 ಕೋಟಿ. ಮತ್ತು ಅಪೆಂಡಿಕ್ಸ್ E ಅದು ಲೋಕೋಪಯೋಗಿ ಇಲಾಖೆ 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಈಗ ಆ ಕೆಲಸ ಇವಾಗ ನಾವು ಟೆಂಡರ್ ಮಾಡ್ತಾ ಇದ್ದೀವಿ. 25 ಕೋಟಿ ಅಪೆಂಡಿಕ್ಸ್ E ಇವನಿಗೆ ಯೋಜನೆನೇ ಗೊತ್ತಿಲ್ಲ ಇವನಿಗೆ. ಮತ್ತು ಕೃಷ್ಣ ಭಾಗ್ಯ ಜಲ ನಿಗಮ, ನೀನು ಮಾತಾಡ್ತಿದ್ದು ಏನು ರೈತರು ಭಾಳ ಫೋನ್ ಹಚ್ಚಿ ನೀರು ಬಿಡಿಸ್ರಿ ಅಂದ್ರು ಅಂತ. 4 ವರ್ಷ ಹೊಯ್ಕೊಂಡಿದ್ದೇನೆ ಈ ತಾಲೂಕಿನಾಗ MLA ಆಗಿ. ಒಂದು ಕೆನಾಲ್ ಊಳೆತ್ತಿದ್ದೇನಪ್ಪ ಗಣ ಮಗನ. 1 ರೂಪಾಯಿ ತಂದೀಯ ಕೃಷ್ಣ ಭಾಗ್ಯ ಜಲ ನಿಗಮದಿಂದ? 1 ರೂಪಾಯಿ ಆದರೂ ತಂದು ಒಂದು ಕೆನಾಲ್ ಊಳೆತ್ತಿದ, ಒಂದು ಕೆನಾಲ್ ರಿಪೇರಿ ಮಾಡ್ದ, ನೀರು ಬಿಡಿಸಿದ್ನು. ನಾನು ಬಿಡಿಸಿದ ನೀರು 3 ಸಾರಿ. ಪಾಪ ಮೊನ್ನೆ ರೈತರಿಗೆ ನೀರಿನ ಮಳೆ ಇಲ್ಲ, 4 ಸಾರಿ ನೀರು ನಾನು ಬಿಡಿಸಿದ್ದೆ. ಪಾಪ ರೈತರು ಬೆಳೆ ಮೆಣಸಿನಕಾಯಿ ಹಾಕ್ಯಾರ, ತೊಗರಿ ಹಾಕ್ಯಾರ, ಅವ್ರು ಬೆಳೆ ಒಣಗತ್ತೆ. ಈಗಾಗಲೇ ನೀರು ಬಿಡ್ತಾ ಇದ್ದಾರೆ. ಟೆಂಡರ್ ಕರೆದಿದ್ದೀವಿ KBCNಲಿಂದ. ನಮ್ಮ ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ನೋಡ್ರಿ ಅದೇ ಕೆನಾಲ್ ಊಳೆತ್ತೋದಕ್ಕೆ, ಆ ರಿಪೇರಿ ಮಾಡೋದಕ್ಕೆ ಸುಮಾರು ಕ್ಲೋಸರ್ ಅಂತ ಒಂದು ಯೋಜನೆ ಅಡಿಯಲ್ಲಿ 1,35,00,000 ಕೊಟ್ಟಾರ. ಮತ್ತು ಸ್ಪೆಷಲ್ ರಿಪೇರಿ ಅನುದಾನದಲ್ಲಿ 1,60,00,000 ರೂಪಾಯಿ ಕೊಟ್ಟರು. ಇವೆಲ್ಲ ಅಭಿವೃದ್ಧಿ. ಇದು ಅನುದಾನ ತಂದು ಈಗಾಗಲೇ ಆ ಕೆನಾಲ್ಗಳು ನೀರು ಹೋಗೋ ಪರಿಸ್ಥಿತಿ ಇದ್ದಿಲ್ಲ, ಎಲ್ಲ ಕೆಳಾಕ್ಬಿಟ್ಟು ಅವು ಕೆನಾಲ್. ಇದು 20 ವರ್ಷದಿಂದ ಆದಂಥ ಯೋಜನೆ. ಮೊನ್ನೆ ನಾನು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡೆ.
ಅವೆಲ್ಲ ಕೆನಾಲ್ಗಳನ್ನು ನವೀಕರಣ ಮಾಡಬೇಕು. ಸುಮಾರು 14,500 ಹೆಕ್ಟೇರ್ ಭೂಮಿಗೆ ನೀರಾವರಿ ಒದಗಿಸ್ಬೇಕು. ಆ ನೀರಿನ ಕಾಲುವೆ ಮುಖಾಂತರ. ಇವ್ರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ರೈತರ ಬಗ್ಗೆ ನೀರಿಲ್ಲ, ನೀರು ಬಿಡಿಸಿಲ್ಲ, MLA ನೀರು ಬಿಡಿಸು ಗಡಿಸಿಗೆ ಮಾಡ್ತಿದ್ದು ಮಿಸ್ಟರ್ ಗಡ್ಡ. ಇಲಾಖೆಯಿಂದ ಇವತ್ತು ಬಲಕುಂದಿ ಕೆರೆ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ, ತಿಮ್ಮಾಪುರ ಕೆರೆ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇಳಕಲ್ನಲ್ಲಿ ಕೂಡ ನಮ್ಮ ಚಿತ್ತೂರಿಗೆ ವಿಜಯ ಮಾಂತೇಶ್ ಮಠದ ಹತ್ರ ಗದಿಗೆ ಹತ್ರ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ನಮ್ಮ ಇಳಕಲ್ ನಗರದ ಜನತೆ ಎಲ್ಲ ದೊಡ್ಡ ದೊಡ್ಡ ಊರಾಗ ಕೆರೆ ಅದಾವು, ಬೋಟಿಂಗ್ ಆಗ್ತೈತಿ, ಮಕ್ಕಳು ಆಟ ಆಡಕ್ಕೆ ಹೋಗ್ತಾರೆ, ಗಾರ್ಡನ್ ಇರುತ್ತೆ, ಇವೆಲ್ಲ ಆಗಬೇಕಲ್ಲ. ಅದಕ್ಕೆ ಅಲ್ಲಿ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ 5 ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಸಣ್ಣ ನೀರಾವರಿ ಇಲಾಖೆಯಿಂದ. ಮತ್ತು ಇಳಕಲ್ ನಗರದಲ್ಲಿ ಒಂದು ಕ್ರೀಡಾಂಗಣ ಮಾಡ್ತಾ ಇದ್ದೀವಿ, ಅದಕ್ಕೆ 2 ಕೋಟಿ ರೂಪಾಯಿಯನ್ನು ತಂದಿದ್ದೀನಿ. ಮತ್ತು ಇಳಕಲಲ್ಲಿ ಈಜುಕೊಳ್ಳ ಮಾಡ್ತಾ ಇದ್ದೀವಿ, ಅದು 3 ಕೋಟಿ ರೂಪಾಯಲ್ಲಿ ಈಜುಕೊಳ್ಳ. ಒಂದು ಇಂಡೋರ್ ಸ್ಟೇಡಿಯಂ ಮಾಡ್ತಾ ಇದ್ದೀವಿ ಇಲ್ಲೇ ಪೊಲೀಸ್ ಸ್ಟೇಷನ್ ಹತ್ರ. ಮತ್ತು ಇಳಕಲ್ಗೆ ಇಂದಿರಾ ಕ್ಯಾಂಟೀನ್, ಇವರು ಇರೋ ಮಠ ಇಂದಿರಾ ಕ್ಯಾಂಟೀನ್ ಕೊಡಲಿಲ್ಲ ಇವ್ರು ಪುಣ್ಯಾತ್ಮರು. ಇತ್ತೀಚಿನ ಮುಂದಾಗಿ ಚಲೋ ಮಾಡಿ ಕೊಡ್ಲಿ ನೀವು. ಇಂಥ ನಾರಾಯಕರು ಬಡವರಿಗೆ ತಿನ್ನೋದು ನಾವು ಶ್ರೀಮಂತರು ತಿಂತಿದ್ರ 5 ರೂಪಾಯಿಗೆ ನಾಷ್ಟ, 10 ರೂಪಾಯಿಗೆ ಊಟ ಬಟ್ ತುಂಬ. ಅದನ್ನು ಚಲೋ ಮಾಡಿಸ್ಕೊಡ್ಲಿಲ್ಲ ಹುಣಗುಂದಂದು 5 ವರ್ಷ ಈ ಪುಣ್ಯಾತ್ಮ. ಹುಣಗುಂದಲ್ಲಿ ಚಲೋ ಮಾಡಿದೆ ಬಂದ ತಕ್ಷಣ ಇಳಕಲಲ್ಲಿ ಒಂದು ಹೊಸದು ಈಗ ಕಟ್ತಾ ಇದ್ದೀನಿ. ಅಲ್ಲಿ ಕೇಳೋದು ಏನು ಪೊಲೀಸ್ ಸ್ಟೇಷನ್ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ತಾರೆ. ಏನು ದಡ್ಡ ಸುಳ ಮಕ್ಕಳು ನಿನ್ನಂಗೆ ನಾವು ದೊಡ್ಡ ನನ್ನ ಮಕ್ಕಳು ಯಾವ ಜಾಗದಾಗ ಕಟ್ಟಬೇಕಂತ ನನಗಿಲ್ಲ. ನೀನು ನಂಗೆ ಕ್ರೀಡಾಂಗಣ ಇಲಾಖೆಗೆ ಹೋಗಿ ಇದನ್ನು ಪೂಜೆ ಮಾಡಂತೇಳಿ ಟ್ಯಾಂಕ್ ಕಟ್ಟಕತ್ತೀಯಲ್ಲ, ಅದಕ್ಕೂ ರಾಜಕೀಯ ಮಾಡಕತ್ತೀವಿ. ಊರು ತುಂಬ ಹೊಡ್ಕೊತಾನೆ. 20 ವಾರ್ಡಿಗೆ ನೀರಿಲ್ಲ. ನೀನು ನೋಡಿದಾನೆ ಯಾರ ಮನೆಯಾಗ ಹೋಗಿ ನೀರು ಐತೆ ಇಲ್ಲ ಅಂತ ಹೋಗಿ ಒಬ್ಬರ ಮನೆಯಾಗ ಹೋಗಿ ನೋಡ್ಬಾ. ಇಳಕಲ್ಲಾಗ ಅಡ್ಡಾಡಿ ಸೊಪ್ಪ ಯಾರು ನಿನಗೆ ಮಾಹಿತಿ ಕೊಡೋರು? ನಾನಿಲ್ಲಿ ಆಡಳಿತ ಮಾಡೋದು, ನನಗೆ ಗೊತ್ತೈತಿ ಎಷ್ಟು ಜನಕ್ಕೆ ನೀರು ಐತಿ ಇಲ್ಲ ಇಳಕಲ್ಲಾಗ. ಇಳಕಲ್ಲಕ್ಕೆ 2013ರಲ್ಲಿ ಆದಂಥ 24 ತಾಸು ಕುಡಿಯೋ ನೀರಿನ ಯೋಜನೆ, ಅದನ್ನು ಇನ್ನೂ ನವೀಕರಣ ಮಾಡಿ ಹೆಚ್ಚುವರಿ ಕೆಪಾಸಿಟಿ ಮಾಡೋದಕ್ಕೆ ಬೇಕಾದ ಜನಸಂಖ್ಯೆದ ಆಧಾರದ ಮೇಲೆ, ಹೌಸ್ ಕನೆಕ್ಷನ್ ಆಧಾರದ ಮೇಲೆ ಕೇವಲ 15,000 ಕನೆಕ್ಷನ್ ಇತ್ತು ಮೊದಲು. ಈಗ ಇಳಕಲ್ ನಗರ ಬೆಳೆದು ಬಿಟ್ಟೈತಿ ಹೆಮ್ಮರ ಆಗಿ. ಅದನ್ನ ಜಾಸ್ತಿ ಮಾಡ್ಬೇಕು ಅಂದಾಗ ಮೊನ್ನೆ ತಾನೆ ಸುಮಾರು 36 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸನ್ಮಾನ್ಯ ಸುರೇಶ್ ಭಾಯಿ ಅವರಿಗೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ. ಎಸ್ಟಿಮೇಟ್ ಮಾಡಿಸಿ ಇಳಕಲ್ ನಗರಕ್ಕೆ ಮತ್ತೆ 24 ತಾಸು ನೀರು ಸಮರ್ಪಕವಾಗಿ ನೀಡೋದಕ್ಕೆ. ಜನಸಂಖ್ಯೆ ಜಾಸ್ತಿ ಆಗ್ಯಾರ, ಹೌಸ್ ಕನೆಕ್ಷನ್ ಜಾಸ್ತಿ ಆಗಿದ್ದಾವ. ಅದರ ಮೇಲೆ ನಾವು ಯೋಜನೆಗಳನ್ನು ಮತ್ತೆ ನವೀಕರಣ ಮಾಡಬೇಕು, ಅದಕ್ಕೆ ಹೆಚ್ಚಿನ ಒಂದು ಕೆಪಾಸಿಟಿಗೆ ಕೆಲಸ ಹಾಕಬೇಕು. ಅದಕ್ಕೆ ಮಾಡೋದಕ್ಕೆ ಈಗ 36 ಕೋಟಿ ರೂಪಾಯಿ ಅದನ್ನು ಕೂಡ ಕೊಟ್ಟಿದ್ದೀವಿ ಇಳಕಲ್ ನಗರಕ್ಕೆ. ಇವೆಲ್ಲ ಅಲ್ಲ ಅಭಿವೃದ್ಧಿ. ಇದ್ರ ಚಿಂತನೆ ಮಾಡಿದ್ದೆ ಒಂದು ದಿವಸ ಆದರೂ ನೀನು ಇಳಕಲ್ ನಗರಕ್ಕೆ ಇದ್ದೆಲ್ಲಪ್ಪ ಇದೆ 23ಕ್ಕೆ ಮತ್ತು ನೀರು ಸಮರ್ಪಕವಾಗಿ ಮುಟ್ಸೋಕ್ಕಾಗಲ್ಲ ಅಂತ ಗೊತ್ತಿತ್ತಲ್ಲ ನಿನಗೆ. ಮತ್ತು ಒಂದರ ಪ್ರಸ್ತಾವನೆ ಕಳಿಸಿದ್ದ ಸರ್ಕಾರಕ್ಕೆ, ಕಳಿಸಿದ ಅಭಿವೃದ್ಧಿ ಸಿಸ್ಟಮ್ ಕೇಳಿದ ಇಲ್ಲ ಇದ್ದಾಗ ಮಕ್ಕೊಂಡಿದ್ದ ಮಂದಿ ಕೆಲಸ ಮಾಡೋದಾಗತ್ತಾಗ ಹೊಯ್ಕೊಳ್ಳು. ಇದು ಯಾವನೇ ನೀನು ಹೊಯ್ಕೊಳ್ಳೋದು ಯಾರಿಗೆ ಕೇಳೋದಿಲ್ಲ ತಾಲೂಕಿನಾಗ. ನಾನಿನ್ನು ಪದೇ ಪದೇ ಹುಚ್ಚನಾಯಿಗಳಿಗೆ ಉತ್ತರ ಕೊಡೋಕೆ ಹೋಗೋದಿಲ್ಲ. ಇದು ಒಂದು ಉತ್ತರ ಕೊಡಬೇಕಾಗಿತ್ತು ಅನ್ನೋದು ಕೊಟ್ಟಿದ್ದೀನಿ. ಇದೇ ರೀತಿ ಬೊಗಳಕೊಂಡು ಹೋದ್ರೆ ಬೊಗಳ್ಕೊಂಡು ಹೋಗ್ರಿ. ನಾಯಿ ಅದು ಹೇಳ್ತಿಲ್ಲ, ಬೊಗಳ ನಾಯಿ ಕಚ್ಚಲ್ಲ, ಕಚ್ಚೆ ನಾಯಿ ಬೊಗಳ. ಇದು ಶಾಸ್ತ್ರನೇ. ನಮ್ಮ ಕೆಲಸ ಮಾಡೋದು ಗೊತ್ತೈತಿ, ನಾವು ಬೊಗಳದೇ ಕೆಲಸ ಮಾಡೋದು ನಮಗೆ ದೇವರು ಆ ಶಕ್ತಿ ಕೊಟ್ಟನ. ನಮ್ಮ ಸರ್ಕಾರ ಐತಿ, ನಮ್ಮ ಮುಖ್ಯಮಂತ್ರಿಗಳದ, ನಾವು ಮಾಡ್ತೀವಿ. ಜನರ ನಮ್ಮ ಮೇಲೆ ವಿಶ್ವಾಸ ಇಟ್ಟಾರ. ಅವನವನೋ ನೀನು ಬೊಗಳ್ತಾನ. 3 ಸೀಟ್ ಗೆದ್ದಾರೆ PLD ಬ್ಯಾಂಕ್ನಲ್ಲಿ. ಇವರಿಗೆ 14 ಸೀಟಲ್ಲಿ ಎಷ್ಟು ಸೀಟ್ ನಾಮಿನೇಷನ್ ಮಾಡಿಸಿದ್ರು BJP ಅವರು? ಹೋಗಿ ಕೇಳ್ರಿ ಅವರಿಗೆ. ಬೊಗಳ್ತಾರ ಅವನು ಹಿಂಡಿ ಹೊರಗೆ ಒಕ್ಕೊಟ್ಟಿದ್ರು ಗೆದ್ದು ಬಿಟ್ಟಿದ್ದೀವಿ. ಎಷ್ಟು ಒಗ್ಗಟ್ಟಾಕಿ ನೋಡ್ತೀನಿ ನಾನು. ಅದು ತಾಕತ್ ಕೊಟ್ಟು ದೇವ್ರು ನನಗೆ ನೋಡಕ್ಕೆ ನಿಮ್ಮನ್ನು. ಬರ್ರಿ ಎಲ್ಲ ಎಲೆಕ್ಷನ್ ಅದಾವ ಮುಂದೆ. ಯಾವುದ್ರಾಗ ನಾಮಿನೇಷನ್ ಅಭ್ಯರ್ಥಿಯಲ್ಲಿ ಇವ್ರ ಹತ್ರ 4 ಕ್ಷೇತ್ರಕ್ಕೆ ಅಭ್ಯರ್ಥಿ ಹಾಕಿಲ್ಲ ಇವ್ರು BJP ಅವರು. ನಮ್ಮ ಪಕ್ಷದ ಹೋಗಿರೋದಾಗೆ ಮಾತಾಡ್ತಾರೆ ನಾವು 3 ಸೀಟ್ ಗೆದ್ದಾರ. ಅದು 4 ನಡೆದದ್ದು ಇಲೆಕ್ಷನ್. 10 ಅವಿರೋದಾಗ್ಯಾವ, 10 ಅವಿರೋದಾಗ್ಯಾವ. 4 ಕ್ಷೇತ್ರದಾಗ ಕ್ಯಾಂಡಿಡೇಟ್ ಇಲ್ಲ ಇವ್ರಿಗೆ ನಿಂದ್ರಾಕ. ಮಾತಾಡ್ತಾರೆ ಒಬ್ಬ ಕಳ್ಳ ಮಾಜಿ ಅಧ್ಯಕ್ಷ ಇದ್ದಾನೆ ಒಬ್ಬ. ಅವ ಯಾರ ಮನೆಗೆ ಓಡೋಗ್ತಾನೋ ಎಷ್ಟೊತ್ತ ಯಾರ ಮನೆ ಹೋಗ್ಕೊತಾನೋ ಗೊತ್ತಿಲ್ಲ. ಲೋಫರ್ ಅವ್ನಿಗೆ 10 ವರ್ಷ ಅಧ್ಯಕ್ಷ ಮಾಡಿದ್ದೆ. ಅವನೊಬ್ಬ ದೊಡ್ಡ ಲೋಫರ್. ಅವನು ನಿಯಂತಿಲ್ಲಾರ್ದು ನಾಯಿ. ಅದು ನಾಳೆ ಇಲ್ಲಿ ಬಂದಿದ್ದ ಅಧಿಕಾರ ಬೇಕಂದ್ರೆ ಇಲ್ಲಿ ಬಂದಿದ್ದ ಅಧಿಕಾರ ಹೋಗ್ಕೊಳ್ಳೋದು ಅಲ್ಲಿ ಹೊಡೋದು. ಅಲ್ಲಿ ಅವನ ಮೇಲೆ ಉದ್ದೇಶಪೂರ್ವಕವಾಗಿ ಕಂಪ್ಲೇಂಟ್ ಮಾಡಿಸಿದ್ವು ಅಂತ. ಅಧಿಕಾರಿಗೆ ನಾ ಹೊಡಿ ಅಂತ ಹೇಳಿದ್ದೆ. ಹೋಗಿ PLD ಬ್ಯಾಂಕ್ ಮ್ಯಾನೇಜರ್ಗೆ ಯಾರು ಹೊಡೆದ್ರು?
ಹೊಡೆದೇ ಹೋಗಿ ಅವ್ನು ಕಂಪ್ಲೇಂಟ್ ಮಾಡ್ಯಾವ ಕೂಡ್ಬಿಟ್ಟು ಹೊಡಗ್ಯಾನ. ಹಾಂ ಇವೆಲ್ಲ ಸಹಜವಾಗಿ ನಡೆಯುವಂಥ ಘಟನೆ. ನಾನು ಹೊಡಿ ಅಂತ ಹೇಳಿದ್ದೆ ಅಧಿಕಾರಿಗೆ ಹೋಗಿ ಮ್ಯಾನೇಜರ್ಗೆ. ಹಾಂ ಮಾತಾಡೋದು ಬೊಗಳೋದು ಏನರ ಬೊಗಳೋದೊಂದು ಕಲ್ತ್ಬಿಟ್ಟವು. ಅದಕ್ಕೆ ಹೇಳ್ತಿಲ್ಲ, ಇನ್ನು ಬೊಗಳೋದಕ್ಕೆ ಉತ್ತರ ಕೊಡೋದಿಲ್ಲ. ನನಗೆ ಉತ್ತರ ಕೊಡುವಂಥ ಸಂದರ್ಭ ಬಂದಾಗ ನಾನು ನೇರವಾಗಿ ಮಾಧ್ಯಮದವ್ರು ಕರೆದು ನಾನು ಉತ್ತರ ಕೊಡ್ತೀನಿ, ನನ್ನ ಅಭಿವೃದ್ಧಿಯನ್ನು ತೋರಿಸ್ತೀನಿ ಹಂತ ಹಂತವಾಗಿ. ಈ ಕ್ಷೇತ್ರನ ಈ 5 ವರ್ಷದಾಗ ಇಲ್ಕಲ್ ನಗರ ಏನಾಗತ್ತೆ ನೀವು ನೋಡ್ತೀರಿ ಕಣ್ಣಾರೆ. ಇನ್ನು ನನಗೆ 3.5 ವರ್ಷ ಅಧಿಕಾರ ಐತಿ. ಈ ಮತಕ್ಷೇತ್ರವನ್ನು ಏನೇನು ಅಭಿವೃದ್ಧಿ ಪಡಿಸ್ಬೇಕು ನೋಡ್ತೀನಿ. ನೀರಾವರಿ ಯೋಜನೆಗಳು ನನ್ನ ಮುಂದೆ ಸವಾಲು ಅದಾವು. ನಂದವಾಡಿಗೆ ಎತ್ತು ನೀರಾವರಿ ಆಗಬೇಕು. ಒಂದು ದಿವಸ ಪ್ರಸ್ತಾಪ ಮಾಡಲಿಲ್ಲ ಸದನದಲ್ಲಿ. ನಂದವಾಡಿಗೆ ಎತ್ತು ನೀರಾವರಿ ಬಗ್ಗೆ ಒಂದು ನೀರಾವರಿ ತರೋದ್ರ ಬಗ್ಗೆ ಮಾಡಲಿಲ್ಲ. ಇಲ್ಕಲ್ ನಗರದ ಸುತ್ತಮುತ್ತಲಿನ ರೈತರಿಗೆ 8,500 ಹೆಕ್ಟೇರ್ ನೀರಾವರಿ ಪ್ರದೇಶ ಮಾಡಬೇಕು, ಅದ್ರ ಬಗ್ಗೆ ಮಾಡಲಿಲ್ಲ. ಸರ್ಕಾರದ ಮುಂದೆ ಪ್ರಸ್ತಾವನೆ ಇದ್ರು. ಯಾರ ಬಗ್ಗೆ ಚಿಂತನೆ ಮಾಡಿ ಸುಮ್ಮನೆ ಭ್ರಷ್ಟಾಚಾರ ಅಪ್ಪ ಮಗ ಕೂಡಿ ಏನು ಮಾಡ್ಯಾರ? ಎದಕ್ಕೆ ಸೋಲಿಸ್ಯಾರ ಜನ? ನಿಮ್ಮ ದಬ್ಬಾಳಿಕೆಗೆ, ನಿಮ್ಮ ಸೊಕ್ಕಿಗೆ, ನೀವು ಮಾಡಿರುವಂಥ ಭ್ರಷ್ಟಾಚಾರಕ್ಕೆ. ಮತ್ತೊಂದು ಎದಕ್ಕೂ ಸೋತಿಲ್ಲ. ಏನೋ ದೊಡ್ಡ ಸಿಕ್ಕಿ ಕೊಚ್ಕೊಂಡ್ಬಿಟ್ಟೆ, ಭಾರಿ ಅಭಿವೃದ್ಧಿ ಮಾಡಿಬಿಟ್ಟೆ, ಇವೆಲ್ಲ ಬಂದ್ ಮಾಡಿಬಿಟ್ಟೆ. ನಾನು ಇನ್ನು ದಡ್ಡನ ಅನ್ನೋದು ಇದನ್ನು ಬಂದ್ ಮಾಡಲಿಲ್ಲ, ನಾನು ಕೇಳೋಕ್ಕಾಗೋದಿಲ್ಲ. ನೀನು ಯಾವ ಹಂತಕ್ಕೂ ರೆಡಿ ಇದ್ರೆ ನಾನು ರೆಡಿ ಇದ್ದೀನಿ. ಅರ್ಧ ತಾಸು ರಾತ್ರಿ ಕರಿಬೇಕಾರೆ ನೀನು ಎಲ್ಲಿ ಕರಿತೀನಿ, ನಾನು ತಾಕತ್ತಿದ್ರೆ ಬಾ ತೋರಿಸ್ತೀನಿ. ನನ್ನ ತಾಕತ್ತು ದಮ್ಮು ನಂದು ಏನೈತೆ ತೋರಿಸ್ತೀನಿ. ಬರ್ತಿದ್ರೆ ಬಾ. ಅದು ಕೊನೆಯದು ನಾನು ಹೇಳಾಕತ್ತಿದ್ದೀನಿ. ಇನ್ನು ಬೊಗಳಿದೆ ಅಂದ್ರೆ ನಡೆಯಂಗಿಲ್ಲ ಅಷ್ಟೇ. ಧನ್ಯವಾದಗಳು. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.